ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ ರಹ ಓಂ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಪ್ರತಿಯೊಂದು ನಂಬರಲ್ಲೂ ಕೂಡ ಒಂದೊಂದು ಶಕ್ತಿ ಅಡಕವಾಗಿರುತ್ತೆ. ಆ ನಂಬರಲ್ಲಿ ಯಾವ ಒಂದು ಸಂಖ್ಯೆಯಲ್ಲಿ ತಾವು ಹುಟ್ಟಿದ್ದೀರಿ ಅಂದಾಗ ಅದರ ಒಂದು ತತ್ವದ ಆಧಾರದ ಮೇಲೆಗೆ ನಿಮ್ಮದಲ್ಲಿ ಒಳಿತು ಮತ್ತು ಕೆಡಕುಗಳೇನಿರುತ್ತೆ, ಯಾವ ನಕಾರಾತ್ಮಕತೆ ನಿಮ್ಮನ್ನು ಕುಗ್ಗಿಸುತ್ತೆ, ಈ ನಕಾರಾತ್ಮಕತೆಯನ್ನು ನೀವು ಪಾಸಿಟಿವ್ ಆಗಿ ಮಾಡಿಕೊಂಡಾಗ ಜೀವನದಲ್ಲಿ ಹೇಗೆ ನೀವು ಚೆನ್ನಾಗಿರ್ಬೋದು. ಬಟ್ ಅಫ್ಕೋರ್ಸ್ ಡಿಫಾಲ್ಟ್ ಈಸ್ 100% ಡೇಂಜರಸ್. ನಿಮಗೆ ಗೊತ್ತಿರಬೇಕು. ಆ ಡಿಫಾಲ್ಟ್ಸನ್ನು ಓವರ್ಕಮ್ ಮಾಡಿ ಬಂದರೆ ಜೀವನದಲ್ಲಿ ಖಂಡಿತವಾಗಿ ಸಕ್ಸಸ್ ರೇಟ್ ಅಂತೂ ಖಂಡಿತ ಇರುತ್ತೆ. ನಮ್ಮ ಡಿಫಾಲ್ಟ್ ಏನು ಅಂತ ನನಗೆ ಗೊತ್ತಾದರೆ ಅದನ್ನು ಓವರ್ಕಮ್ ಮಾಡೋದೇ ಜೀವನದ ತತ್ವ. ದಟ್ ಈಸ್ ದ ನ್ಯೂಮರಾಲಜಿ. ಆ ನ್ಯೂಮರಾಲಜಿನ ತತ್ವ ಹೇಗಿರುತ್ತೆ ಇವತ್ತಿನ ಈ ಒಂದು ಎಪಿಸೋಡಲ್ಲಿ ತಿಳಿಸ್ತಕ್ಕಂಥದ್ದು 3-12. ಅದೇ ರೀತಿಯಾಗಿ ನಿಮಗೆ 30, 3, 12, 21, 30 ಈ 4 ನಂಬರ್ ಸರಿಯಾಗಿ ಕೇಳಿಸ್ಕೊಳ್ಳಿ. 3ನೇ ತಾರೀಕು, ಅದೇ ರೀತಿಯಾಗಿ 12ನೇ ತಾರೀಕು, 21 ಹಾಗೆ 30 ಈ 4 ನಂಬರನ್ನು ಆಡಳಿತ ಮಾಡ್ತಕ್ಕಂಥದ್ದು ಗುರು. ಬಟ್ ಒಂದಕ್ಕಿಂತ ವಿಭಿನ್ನ. 3 ಇದ್ದ ಹಾಗೆ 12 ಇಲ್ಲ, 12 ಇದ್ದ ಹಾಗೆ 21 ಇಲ್ಲ, ಅದೇ 21 ಇದ್ದ ಹಾಗೆ 30 ಇಲ್ಲ. ಡಿಫರೆಂಟ್, ಸೋ ಮೆನಿ ಡಿಫರೆನ್ಸ್ ಇರುತ್ತೆ. ಏನೇನು ಡಿಫಾಲ್ಟ್ಸ್ ಇರುತ್ತೆ ಅಂತಕ್ಕಂಥ ವಿಚಾರ ನೋಡ್ತೀನಿ. ಇವೆಲ್ಲದರನ್ನು ಆಡಳಿತ ಮಾಡ್ತಕ್ಕಂಥ ಗ್ರಹ ಏಕೈಕವಾಗಿ ಗುರುಗ್ರಹ. ಈ ಗುರು ಭಾಳಷ್ಟು ವಿಶೇಷವಾಗಿ ಸಜೆಷನ್ ಅಂದರೆ ಭಾಳಷ್ಟು ಫೈರಿ ನೇಚರ್ ಇರತಕ್ಕಂಥ ಗ್ರಹ ಕೂಡ ಆಗುತ್ತೆ. ನಾವು ವೇದಿಕ್ ಅಸ್ಟ್ರಾಲಜಿ, ವೇದಿಕ್ ನ್ಯೂಮರಾಲಜಿ ನೋಡಿದಾಗ ಇವೆಲ್ಲ ಅರ್ಥ ಆಗ್ತದೆ. ಸೊ ನೋಡಿದಾದ್ರೆ 3ನೇ ತಾರೀಕು ಇವರಲ್ಲಿ ಏನು ಡಿಫಾಲ್ಟ್ಸ್ ಇರುತ್ತೆ, ಇವರಲ್ಲಿ ವಾಟ್ ಈಸ್ ದ ಬ್ಯೂಟಿಫುಲ್ ಆಗಿರ್ತಕ್ಕಂಥ ನೇಚರ್ ಏನು ನೋಡಿ. 3 ಆಲ್ವೇಸ್ ಗುರು ತತ್ವ, ಜುಪಿಟರ್ ಆಡಳಿತ ಮಾಡುತ್ತೆ. ಭಾಳಷ್ಟು ತುಂಬ ಸಂಗೀತದ ಬಗ್ಗೆ ಕಾಳಜಿ, ನೃತ್ಯದ ಬಗ್ಗೆ ಕಾಳಜಿ, ಜೊತೆಗೆ ಇವರು ಟೀಚಿಂಗ್ ಕೇಪಬಿಲಿಟಿ ತುಂಬ ಚೆನ್ನಾಗಿರುತ್ತೆ. ಆದಷ್ಟು ಕೂಡ ಇವರ ಸಜೆಷನೆಲ್ಲ ಎಲ್ಲರೂ ಕೇಳ್ತಕ್ಕಂಥದ್ದು ತುಂಬ ಜಾಸ್ತಿ ಇರುತ್ತೆ. ಆ್ಯಕ್ಚುಲಿ ತುಂಬ ವಾಕ್ಚಾತುರ್ಯತೆ ತುಂಬ ಜಾಸ್ತಿ ಇರುತ್ತೆ. ಟಾಕಿಂಗ್ ಎಬಿಲಿಟಿ ಅಂತ ಕರಿತೇವೆ. 3ನೇ ತಾರೀಕು ಹುಡ್ತಕ್ಕಂಥವ್ರಿಗೆ ಅಬ್ಸಲ್ಯೂಟ್ಲಿ ಅದು ವೆರಿ ಗುಡ್ ಟಾಕಿಂಗ್ ಎಬಿಲಿಟಿ ಇರುತ್ತೆ. ಒಳ್ಳೆಯ ಒಂದು ಸಮಾರಂಭದಲ್ಲಿ ಕೂಡ ಒಳ್ಳೆಯ ಪ್ರಶಸ್ತವಾಗಿರ್ತಕ್ಕಂಥ ಮಾತುಕತೆಗಳನ್ನು ಚೆನ್ನಾಗಿ ನಾಡ್ತಾರೆ. ಒಂದು ಭಾಳ ಅದ್ಭುತ, ಈ 3ನೇ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ದೇವರ ಕೃಪೆ ಖಂಡಿತವಾಗಿ ಜಾಸ್ತಿ ಇರುತ್ತೆ. ಭಾಳ ವಿಶೇಷವಾಗಿರ್ತಕ್ಕಂಥ ಕೃಪೆ. ಒಂದನ್ನು ತಿಳ್ಕೊಳ್ಳಿ, 3ನೇ ತಾರೀಕು ನೀವೇನಾದರೂ ಹುಟ್ಟಿದ್ರೆ, ಯಾರಾದರೂ ವಿಡಿಯೋ ನೋಡ್ತಿದ್ರೆ, ಖಂಡಿತ ಏನಾದರೂ ಕೆಟ್ಟ ಕೆಲಸಗಳನ್ನು ಏನಾದರೂ 3ನೇ ತಾರೀಕು ಅವ್ರು ಮಾಡಿದ್ರೆ ಬೇಗ ಪಾಪ ಸುತ್ಕೊಂಡ್ಬಿಡುತ್ತೆ. ಇದೊಂದು ತಲೆಲಿಟ್ಕೋಬೇಕು ನೀವು. ದೇವರ ಆಶೀರ್ವಾದ ಸಿಗ್ತದೆ, ಆದರೆ ನೀವೇನಾದರೂ ಕೆಟ್ಟ ಕೆಲಸ ಏನಾದರೂ 3ನೇ ತಾರೀಕು ಅವ್ರು ಮಾಡಿದ್ರೆ ಬೇಗ ಪಾಪ ಸುತ್ಕೊಳ್ಳುತ್ತೆ. ಇದು ಡಿಫಾಲ್ಟ್ ಇರ್ತಕ್ಕಂಥದ್ದು ಇರುತ್ತೆ. ಆದಷ್ಟು ಜಾಗ್ರತೆ ವಹಿಸ್ತಕ್ಕಂಥದ್ದು ಭಾಳ ಮುಖ್ಯ. ಬೆಳಗ್ಗೆ ಈ 3ನೇ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇನ್ಸ್ಟಿಟ್ಯೂಷನ್ ತುಂಬ ಜಾಸ್ತಿ ಇರುತ್ತೆ. ಏನು ಮಾಡ್ತಾ ಇದ್ದಾರೆ ಅವರು, ಯಾವ ಕೆಲಸಗಳಲ್ಲಿ ತಲ್ಲೀನತೆ ಆಗದೆ ಊಹಾಶಕ್ತಿ ಅಂತ ಕರಿತೀವಿ. ಆ ಊಹಾಶಕ್ತಿ ತುಂಬ ಬೇಗ ಹೊರತಾಗುತ್ತೆ. ಇದರಿಂದ ಅವ್ರಿಗೆ ಒಳ್ಳೆಯದು ಮತ್ತು ಕೆಟ್ಟದ್ದು ಯಾವುದು ಅಂತಕ್ಕಂಥ ಪರಿಜ್ಞಾನ ತುಂಬ ಇವ್ರಿಗೆ ಜಾಸ್ತಿ ಇರ್ತದೆ. ಮೇಲಾಗಿ 3ನೇ ತಾರೀಕು ಕೊಟ್ಟಿರ್ತಕ್ಕಂಥವ್ರಿಗೆ ಎಷ್ಟೋ ಜನಗಳಿಗೆ ಒಬ್ಬೊಂದು ಸ್ಫೂರ್ತಿದಾಯಕವಾಗಿರ್ತಕ್ಕಂಥ ವ್ಯಕ್ತಿಗಳಾಗ್ತಾರೆ. ಕಂಪ್ಯೂಟರ್ ಇಂಜಿನಿಯರ್ಸ್ ಹಾಗೆ ಎಲೆಕ್ಟ್ರಾನಿಕ್ಸ್, ಈಗ ಬೇಕಾದಷ್ಟು ಕಡೆ ಈ ಥರದ ಒಂದು ಫೀಲ್ಡಲ್ಲಿ ಜಾಸ್ತಿ ಇವ್ರಿಗೆ ಸ್ಟ್ರಾಟಜಿ ಜಾಸ್ತಿ ಇರುತ್ತೆ. ಮೇಲಾಗಿ ವಿದ್ಯಾಭ್ಯಾಸ ತುಂಬ ಚೆನ್ನಾಗಿರುತ್ತೆ. ಮೇಲಾಗಿ ಗುರು ಹಿರಿಯರ ಒಂದು ಅವರಿಗೊಟ್ಟಿಗೆ ಗೌರವವನ್ನು ಕೊಡ್ತಕ್ಕಂಥ ವ್ಯಕ್ತಿಗಳಾಗಿರುತ್ತೆ. ಬಟ್ ಒನ್ ಥಿಂಗ್, ಇವ್ರು ನೋಡಿ 3ನೇ ತಾರೀಕು ತುಂಬ ಒಳ್ಳೊಳ್ಳೆ ಬಟ್ಟೆಗಳನ್ನು ಸೆಲೆಕ್ಟ್ ಮಾಡ್ತಕ್ಕಂಥ, ತುಂಬ ಸೆಲೆಕ್ಟಿವ್, ಸುಮಾರಾಗಿರ್ತಕ್ಕಂಥ ಬಟ್ಟೆಗಳ ಬಗ್ಗೆ ಆಯ್ಕೆ 100% ಇವ್ರಿಗೆ ಇಷ್ಟ ಆಗೋದಿಲ್ಲ. ಸೊ ವೆರಿ ಗುಡ್ ಆಗಿರ್ತಕ್ಕಂಥದ್ದು ಜಾಸ್ತಿ ಇರ್ತದೆ. ಒಳ್ಳೆಯ ವ್ಯಕ್ತಿತ್ವ ಅವರಲ್ಲಿ ಜಾಸ್ತಿ ಇರುತ್ತೆ. ಒಂದು ಡಿಫಾಲ್ಟ್ ಏನಪ್ಪ, ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನೋಡಿ. ಕಷ್ಟ ನಷ್ಟಗಳು, ದುಃಖ ಆಗಿರ್ಬೋದು, ಅಥವಾ ಯಾವುದೇ ಸಮಸ್ಯೆಗಳು ಎದುರಾದಾಗ ಇವರು
ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸ್ತಕ್ಕಂಥದ್ದು ಸಾಧ್ಯ ಆಗದಲೇ ಇರತಕ್ಕಂಥದ್ದೇ ಅವ್ರಿಗೆ ಡಿಫಾಲ್ಟ್. ಸಮಸ್ಯೆಗಳು ಜಾಸ್ತಿ ಆಗೋದಕ್ಕೆ ಅದು ಬೇಗ ಕುಗ್ಗಿಬಿಡ್ತಾರೆ. ಇದೊಂದು ಅವರ ಮಾನಸಿಕವಾಗಿರ್ತಕ್ಕಂಥ ವೈಫಲ್ಯತೆ. ಗುರುತತ್ವ ಇದ್ದರೂ ಕೂಡ, ಎಲ್ಲರಿಗೂ ಸಜೆಷನ್ ಮಾಡಿದ್ರೂ ಕೂಡ ಇವರಲ್ಲಿ ಈ ಒಂದು ತತ್ವ ಬೇಗ ಮಂಕಾಗ್ತಕ್ಕಂಥದ್ದು ತುಂಬ ಜಾಸ್ತಿ ಇರುತ್ತೆ. ಇದನ್ನು ಸರಿಯಾದಂಥ ರೀತಿಯಲ್ಲಿ ಇವರು ತಿಳ್ಕೊಂಡು ಏನಾದರೂ ಅವರ ಬದಲಾವಣೆಯನ್ನು ಮಾಡಿಕೊಂಡ್ರೆ ನಿಜವಾಗ್ಲೂ ಖಂಡಿತವಾಗಿ ಭಾಳ ವಿಶೇಷತೆ ಇರುತ್ತೆ. 3ನೇ ತಾರೀಕು ಎಲ್ಲರಿಗೂ ಸ್ಫೂರ್ತಿದಾಯಕ. ಏನಾದರೂ ಸಮಸ್ಯೆಗಳು ಜಾಸ್ತಿ ಬಂತು ಅಂದರೆ ಡಿಫಾಲ್ಟ್ ಮನಸ್ಸು ಕುಗ್ಗುಬಿಡುತ್ತೆ ನಿಮ್ಮದು. ಅದನ್ನು ನೀವು ಸರಿಪಡಿಸ್ಕೊಂಡಿದ್ದೆ ಆದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ನಿಮ್ಮಲ್ಲಿ ಸಿಗುತ್ತೆ. ನೋಡಿ, 12 ಕೂಡ ಒಂದು ಸೂರ್ಯ ಮತ್ತು ಚಂದ್ರನ ತತ್ವ ಅಂತ ಕರಿತೀವಿ. ಇವರು ನೋಡಿ ಭಾಳ ವಿಶೇಷವಾಗಿ ತುಂಬ ಹೆಚ್ಚು ಗಾಂಭೀರ್ಯವಾಗಿರ್ತಕ್ಕಂಥ ವ್ಯಕ್ತಿಗಳು ಜಾಸ್ತಿ ಇರುತ್ತೆ. ಯಾವುದೇ ಕೆಲಸವನ್ನು ವಿಶೇಷವಾಗಿ ಹಾಗೆ ವಿಭಿನ್ನವಾಗಿ ಆ ಒಂದು ಸ್ಟ್ರಾಟಜಿ, ಆ ಒಂದು ಸ್ಟೈಲಲ್ಲಿ ಮಾಡ್ತಕ್ಕಂಥ ಶಕ್ತಿ ಇವರಲ್ಲಿ ಜಾಸ್ತಿ ಇರುತ್ತೆ. ಮೇಲಾಗಿ ಇವರು ತನ್ನ ಬುದ್ಧಿಶಕ್ತಿಯನ್ನೇ ಆಧಾರವಾಗಿಟ್ಕೊಂಡು ಮಾಡ್ತಕ್ಕಂಥ ಕೆಲಸ, ಜಾಣ್ಮೆಯಿಂದ ಮಾಡ್ತಕ್ಕಂಥದ್ದು, ಮೇಲಾಗಿ ಆದಷ್ಟು ಆರ್ಡ್ರನ್ನು ಬಳಸಿ ಮಾಡ್ತಕ್ಕಂಥದ್ದು ತುಂಬ ಜಾಸ್ತಿ. ಒಂದು ಆರ್ಡ್ರಲ್ಲಿ ಇರಬೇಕು ಎಲ್ಲದು ಕೂಡ. ಭಾಳಷ್ಟು ಕೂಡ ಇವರು ನೋಡಿ ಈ ಒಂದು ಅತೀಂದ್ರಿಯ ಅಂದರೆ ಒಂದು ಭಾಳ ಆರ್ಡ್ರಲ್ಲಿ ಮಾಡ್ತಕ್ಕಂಥದ್ದು ನಿಜವಾಗ್ಲೂ ಇದೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಸಂಚಲವನ್ನು ಮೂಡಿಸ್ತಕ್ಕಂಥ ಶಕ್ತಿ ಇವರಲ್ಲಿ ಖಂಡಿತವಾಗಿ ಜಾಸ್ತಿ ಬಂದ್ಬಿಡುತ್ತೆ. ಭಾಳ ವಿಶೇಷವಾಗಿ ವಿಭಿನ್ನವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಇವರು ತೊಡಗ್ತಕ್ಕಂಥದ್ದು ಈ 12 ಅಂದರೆ 1+2 3 ಅಂದರೆ ಈ 12ನೇ ತಾರೀಕು ಹುಟ್ಟಿರ್ತಕ್ಕಂಥವ್ರಿಗಿದೆ. ನೋಡಿ, ಭಾಳಷ್ಟು ಇವ್ರದ್ದೇನಪ್ಪ ಅಂದರೆ ಎಷ್ಟೇ ದೊಡ್ಡ ಗುಂಪಲ್ಲಿದ್ದರೂ ಸಹಿತ ಇವರನ್ನು ಬೇಗ ರೆಕಗ್ನೈಸ್ ಮಾಡ್ತಕ್ಕಂಥ ಒಂದು ಕೇಪಬಿಲಿಟಿ ಇವರಲ್ಲಿರುತ್ತೆ. ಭಾಳ ವಿಭಿನ್ನವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಇರುತ್ತೆ. ಮೇಲಾಗಿ ಇವರ ಮಾತಿನ ಶೈಲಿನೇ ತುಂಬ ಬೆರಗಾಗ್ತಕ್ಕಂಥದ್ದು ತುಂಬ ಜಾಸ್ತಿ ಜನಕ್ಕಿರುತ್ತೆ. ಮ್ಯಾಕ್ಸಿಮಮ್ ಅಷ್ಟು ಟಾಕಿಂಗ್ ಎಬಿಲಿಟೀಸು ವೆರಿ ಗುಡ್, ತುಂಬ ಪ್ರಶಸ್ತವಾಗಿರ್ತಕ್ಕಂಥದ್ದು ಇರುತ್ತೆ. ನೋಡಿ, ಇವರಲ್ಲೂ ಅಷ್ಟೇ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ದೊಡ್ಡದಾಗಿ ಭಾವಿಸ್ತಕ್ಕಂಥದ್ದು, ದೊಡ್ಡದಾಗಿ ಭಾವಿಸಿ ಆ ವಿಚಾರದಲ್ಲಿ ಸರಿಪಡಿಸಿಕೊಳ್ಳದೆ ಅದು ಆದಷ್ಟು ಕೂಡ ಡಿಫಾಲ್ಟ್ ನೋಡಿ, ಅದನ್ನೇ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಜಾಸ್ತಿ ಎಕ್ಸೈಟ್ಮೆಂಟ್ ಮಾಡಿ ಅದನ್ನು ಸರಿಪಡಿಸ್ಕೊಳ್ದಲೇ ಸಮಸ್ಯೆಗಳನ್ನು ತಂದಿಟ್ಕೊಳ್ತಕ್ಕಂಥದ್ದು ಜಾಸ್ತಿ ಇದೆ. ಇವ್ರಿಗೂ ಕೂಡ ಅದೇ ಥರದ ಮನೋಭಾವತೆ ಇರುತ್ತೆ. ಆದಷ್ಟು ಅದರಿಂದ ಆಚೆ ಬಂದ್ರಂತೂ ಖಂಡಿತವಾಗಿ ಭಾಳ ವಿಶೇಷತೆಯನ್ನು ಸಿಗ್ತಕ್ಕಂಥದ್ದು ಇವರಿಗೆ ಜಾಸ್ತಿ ಇರುತ್ತೆ. ಇವರು ಕೂಡ ಅದೇ ಥರದ ಸಮಸ್ಯೆಗಳು ಎದುರ್ಕತಕ್ಕಂಥದ್ದೇ ಇವರಿಗೆ ನಕಾರಾತ್ಮಕವಾಗಿರ್ತಕ್ಕಂಥ ಡಿಫಾಲ್ಟ್. ಹಾಗೆಯೇ 21ರಲ್ಲಿ ನೀವು ಹುಟ್ಟಿದ್ದೀರಾ. ಆ್ಯಕ್ಚುಲಿ ಇವ್ರಿಗೂ ಕೂಡ ನೋಡಿ 21 ಭಾಳ ಇವ್ರಿಗೂ ಕೂಡ 1+1 12 ಮತ್ತು 21 ವಿಭಿನ್ನ. 2 ಈ ಕಡೆ ಬರ್ತದೆ, 1 ಈ ಕಡೆ ಹೋಗುತ್ತೆ. ಟಾಕಿಂಗ್ ಎಬಿಲಿಟಿ ತುಂಬ ಇವ್ರಿಗೂ ಜಾಸ್ತಿ ಇರುತ್ತೆ. ವಾಕ್ ಚಾತುರ್ಯ ಅಂತ ಕರಿತೀವಿ, ತುಂಬ ಜಾಸ್ತಿ ಇರುತ್ತೆ. ಒಂದು ಇವರಲ್ಲಿ ವಿಶೇಷತೆ ಏನು, ಮ್ಯಾಕ್ಸಿಮಮ್ ತುಂಬ ಒಂದು ಹಾಸ್ಯ ಪ್ರವೃತ್ತತೆ, ಕಾಮಿಡಿಯನ್ಸ್ ಜಾಸ್ತಿ ಇರ್ತಕ್ಕಂಥದ್ದು ಜಾಸ್ತಿ ಇರ್ತದೆ. ಸಾಧ್ಯವಾದಷ್ಟು ಇವ್ರಿಗೆ ಜಾಸ್ತಿ ಏನೇ ನೋವು ಇದ್ದರೂ ಕೂಡ ಬೇರೆಯವರನ್ನು ನಗಿಸ್ತಕ್ಕಂಥ ಶಕ್ತಿ ಇವರಲ್ಲಿ ಜಾಸ್ತಿ ಇರುತ್ತೆ. ಯಾವುದೇ ಕಷ್ಟ ನಷ್ಟಗಳನ್ನು ಇವರು ತಲೆಯಲ್ಲಿ ಇಟ್ಕೊಳ್ದಲೇ ಇರ್ತಕ್ಕಂಥದ್ದು ಜಾಸ್ತಿ ಇರುತ್ತೆ. ಯಾವಾಗಲೂ ಕೂಡ ಸ್ಮೈಲಿ ನೇಚರ್ ಜಾಸ್ತಿ ಇರುತ್ತೆ. ನೋಡಿ, ಆದಷ್ಟು ಕೂಡ ತನ್ನ ಸುಖ ಸಂತೋಷಗಳಿಗೋಸ್ಕರ ಶ್ರಮವನ್ನು ಪಡ್ತಕ್ಕಂಥ ಗುಣ ಇವರಲ್ಲಿ ಜಾಸ್ತಿ ಇರ್ತಕ್ಕಂಥದ್ದು ಇರುತ್ತೆ. ಸ್ವಲ್ಪ ಮಟ್ಟಿಗೆ 21ರಲ್ಲಿ ಹುಟ್ಟತಕ್ಕಂಥವ್ರಿಗೆ ಬಾಲ್ಯದಲ್ಲಿ ಕಷ್ಟಗಳು ಜಾಸ್ತಿ ಇರುತ್ತೆ. ಬೆಳೀತಾ 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 ಅವರ ಫಿನಾನ್ಷಿಯಲ್ ಕ್ರೈಟೀಸ್, ಆಗ ಹಣ ಆಸ್ತಿಯನ್ನು ಗಳಿಸ್ತಕ್ಕಂಥ ಶಕ್ತಿ ಇವರಲ್ಲಿ ಮ್ಯಾಕ್ಸಿಮಮ್ ಇರುತ್ತೆ. ಸ್ವಲ್ಪ ದೊಡ್ಡವರಾಗಬೇಕು, ಸ್ವಲ್ಪ ಬಾಲ್ಯದಲ್ಲಿ ಸಮಸ್ಯೆ ಇರತಕ್ಕಂಥದ್ದು ಜಾಸ್ತಿ ತೋರುತ್ತೆ. ಇದರಿಂದ ಇವರ ಒಂದು ಬೆಳವಣಿಗೆಯಿಂದ ಕುಟುಂಬದವರು ಕೂಡ ನೆಮ್ಮದಿಯನ್ನು ಕಾಣ್ತಕ್ಕಂಥದ್ದು ಜಾಸ್ತಿ ಇರುತ್ತೆ. ಅನೇಕ ಜನ ಇವರಿಗೆ ಗೌರವವನ್ನು ಕೊಡ್ತಕ್ಕಂಥ ಶಕ್ತಿ ಜಾಸ್ತಿ ಇರುತ್ತೆ. ಸಮಾಜ ಸೇವೆಯನ್ನು ಮಾಡ್ತಕ್ಕಂಥ ಆಸಕ್ತಿ ಇವರಲ್ಲಿ ಜಾಸ್ತಿ ಇರುತ್ತೆ. ಇವರ ಡಿಫಾಲ್ಟ್ ಏನು, ಇವರು ನೋಡಿ ಇವರ ಮಾತಿಗೆ ಮರಳಾಗ್ತಾರೆ. ಕೆಲವೊಂದು ಬಾರಿ ಇವ್ರಿಗೆ ಮಾತನ್ನೆಲ್ಲ ಚೆನ್ನಾಗಿ ಕೇಳ್ಬೋದು, ಬಟ್ ಇವರೇ ಕೆಲವೊಂದು ಮಾತುಗಳಿಗೆ ಮರಳಾಗಿ ಅವ್ರನ್ನ ಬೇಗ ನಂಬಿ 21ರಲ್ಲಿ ಹುಟ್ಟತಕ್ಕಂಥವ್ರು ಮೋಸ ಹೋಗ್ತಕ್ಕಂಥದ್ದೇ ಜಾಸ್ತಿ. ಬೆಳಗ್ಗೆ ಸಹಾಯ ಮಾಡ್ತಕ್ಕಂಥ ಗುಣ ಇವರಿರ್ತದೆ. ಇವರಿಗೆ ಸಹಾಯ ಮಾಡ್ತಕ್ಕಂಥವ್ರೇ ಇವರಿಗೆ ಸಮಸ್ಯೆಗಳನ್ನು ಮಾಡ್ತಕ್ಕಂಥದ್ದು ಜಾಸ್ತಿ ಇರುತ್ತೆ. ಆದಷ್ಟು ಕೂಡ ಇನ್ನೊಂದು ಭಾಳ ಡಿಫಾಲ್ಟು ನೋಡಿ, ನಿಮಗೆ ಈ
ಕಿವಿ ಚುಚ್ಚತಕ್ಕಂಥ ಹೇಳಿಕೆ ಮಾತುಗಳನ್ನು ಕೇಳದಲೇ ಇರತಕ್ಕಂಥದ್ದು ನಿಮ್ಮ ಜೀವನದಲ್ಲಿ ಒಳ್ಳೆಯದು. ಇಲ್ಲಾಂದರೆ ಇದರಿಂದ ಖಂಡಿತವಾಗಿ ಆದಷ್ಟು ಡಿಫಾಲ್ಟ್ ಸಿಗುತ್ತೆ. ಬೇಗ ನಂಬ್ತೀರಾ, ಬೇಗ ಹೇಳಿಕೆ ಮಾಡಿ ಕೇಳ್ತೀರಾ, ಅದರಿಂದ ಜೀವನದಲ್ಲಿ ಡೌನ್ಫಾಲ್ ಆಗುತ್ತೆ. ಎಚ್ಚರ. ಯಾರು ನಂಬ್ತೀರೋ ಅವರ ಮೋಸ ಆಗ್ತಕ್ಕಂಥದ್ದೇ ಜಾಸ್ತಿ ಇರ್ತದೆ. ಹಾಗಾಗಿ 21ರಲ್ಲಿ ಡೌನ್ಫಾಲ್ ಏನಪ್ಪ, ಆದಷ್ಟು ಬೇಗ ಯಾರನ್ನ ನಂಬಡಿ, ಬೇರೆಯವರ ನಮ್ಮ ಮಾತನ್ನು ಕೇಳಬೇಡಿ. ದಿಸ್ ಈಸ್ ದ ಡಿಫಾಲ್ಟ್ ಆಫ್ 21. ಇದೇ ನಿಮಗೆ ಮಾರಕವಾಗ್ಬೋದು. ಅದೇ ರೀತಿಯಾಗಿ ನೋಡಿ, 30ನೇ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರು ಗುರುವಾಗ್ತದೆ. ಈ 30ರ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರು ಆದಷ್ಟು ಧಾರ್ಮಿಕವಾಗಿ ತನ್ನ ಜೀವನವನ್ನು ನಡೆಸ್ತಕ್ಕಂಥ ಶಕ್ತಿ ಅವರಲ್ಲಿರ್ತದೆ. ಒಂದು ರೀತಿಯಾಗಿ ಕೆಟ್ಟದ್ದನ್ನು ಮಾಡೋಕ್ಕೆ ತುಂಬ ಭಯಭೀತರಾಗ್ತಕ್ಕಂಥದ್ದು ಇವರಲ್ಲಿ ಜಾಸ್ತಿ ಕಾಣುತ್ತೆ. ಬೇಕಾದ್ರೆ ನೋಡಿ, ಆದಷ್ಟು ಕೂಡ ಒಳ್ಳೆಯ ಸ್ನೇಹ, ಹಾಗೆ ಇವರ ಪ್ರೀತಿ ವಿಶ್ವಾಸವನ್ನು ಯಾರು ಮಾಡಿ ಕಳ್ಕೊಳ್ತಾರೋ ನೋಡಿ, ಒಳ್ಳೆಯ ಸ್ನೇಹಿತರಾಗಿರ್ತಕ್ಕಂಥದ್ದು ಇದೆ. ಹಾಗೆ ಇವರ ಒಡನಾಟವನ್ನು ಯಾರು ಮಾಡಿ ಕಳ್ಕೊಳ್ತಾರೋ ಇವರಿಗೆ ಡಿಫಾಲ್ಟ್ ಆಗಲ್ಲ, ಅವ್ರು ಮಾಡಿದವ್ರಿಗೆ ಡಿಫಾಲ್ಟ್ ಜಾಸ್ತಿ ಆಗುತ್ತೆ. ಅರ್ಥಾತ್ ಏನು, ಇವರ ಸ್ನೇಹವನ್ನು ಕಳ್ಕೊಂಡ್ರೆ ನಿಜವಾಗ್ಲೂ ನೀವೇ ಅಂದರೆ ಬೇರೆಯವರೇ ಇವ್ರಿಗೆ ಅಂದರೆ ಅವ್ರಿಗೆ ಆದಂಥ ಅದೃಷ್ಟವನ್ನು ಕಳ್ಕೊಳ್ತಕ್ಕಂಥದ್ದು ಜಾಸ್ತಿ ಇರುತ್ತೆ. ಸಾಧ್ಯವಾದಷ್ಟು ಕೂಡ ಇತರ ಒಂದು ಬೇರೆಯವರ ಕಾರ್ಯಕ್ಕೋಸ್ಕರ ಇವರು ಕೂಡ ತುಂಬ ಶ್ರಮವನ್ನು ಪಡ್ತಕ್ಕಂಥ ಗುಣಗಳು ಜಾಸ್ತಿ ಇರುತ್ತೆ. ಬೇರೆಯವರ ಸಲಹೆಗಳನ್ನು 3ನೇ ತಾರೀಕಲ್ಲಿ ಹುಟ್ಟತಕ್ಕಂಥವ್ರು ತಗೊಳ್ತಾರೆ ಎಲ್ಲರದೂ. ಬಟ್ ಇವ್ರಿಗೆ ಏನು ಅನಿಸುತ್ತೋ ಅದನ್ನೇ ಮಾಡೋದು ಜಾಸ್ತಿ. ಇದೊಂದು ಸ್ಟ್ರಾಟಜಿ ಅವರಲ್ಲಿ ಜಾಸ್ತಿ ಇರ್ತದೆ. ಆದಷ್ಟು ಕೂಡ ತನ್ನ ಬುದ್ಧಿಶಕ್ತಿ ಚತುರತೆಯಿಂದ ಮಾತ್ರ ಸಮೃದ್ಧಿಯನ್ನು ಹೊಂದತಕ್ಕಂಥ ಶಕ್ತಿ ಇವರಲ್ಲಿರುತ್ತೆ. ಇವರು ಅಷ್ಟೇ 3ನೇ ತಾರೀಕು ಎಲ್ಲರನ್ನು ನಂಬತಕ್ಕಂಥದ್ದು ಇರುತ್ತೆ. ಎಲ್ಲರನ್ನು ನಂಬಿ ಹೆಚ್ಚು ಮೋಸ ಹೋಗ್ತಕ್ಕಂಥದ್ದಿರುತ್ತೆ. ಹಾಗೆ ವ್ಯರ್ಥ ಕಾರ್ಯಗಳನ್ನು ಇತರರಿಗೆ ಮಾಡಿ ಅದು ಪ್ರಯೋಜನಕ್ಕೆ ಬರದಲೇ, ಉಪಯೋಗಕ್ಕೆ ಬರದಲೇ ಇದ್ದು ಯಾವುದು ಕೂಡ ಬಹುತೇಕ ಜನ ಇವ್ರಿಗೆ ಅದರಿಂದ ಸಮಸ್ಯೆಗಳು ಅಂದರೆ ಶತ್ರುಗಳಾಗ್ತಕ್ಕಂಥದ್ದು ಜಾಸ್ತಿ ಇರುತ್ತೆ. ಒಳ್ಳೆಯವರಿಂದ ನೋಡಿ ಎಲ್ಲ ಕೆಲಸಗಳನ್ನು ಮಾಡ್ತಾರೆ ಕೂಡ, ಆದರೆ ಬೇರೆಯವರನ್ನು ನಂಬಿ ಮೋಸ ಹೋಗ್ತಕ್ಕಂಥದ್ದು ಇವರಲ್ಲೂ ಕಾಣುತ್ತೆ ಜಾಸ್ತಿ. ಮೇಲಾಗಿ ನೋಡಿ, ಎಲ್ಲರಿಗೂ ಒಳ್ಳೆಯ ಕೆಲಸವನ್ನೇ ಮಾಡ್ತಾರೆ. ಆ ಒಳ್ಳೆಯ ಕೆಲಸ ಮಾಡೋದ್ರಿಂದಲೂ ಕೂಡ ಕೆಲವರು ಎಲ್ಲ ಶತ್ರುಗಳು ಜಾಸ್ತಿ ಆಗಿಬಿಡ್ತಾರೆ. 3ನೇ ತಾರೀಕು ಸಾಧ್ಯವಾದಷ್ಟು ಈ ಒಂದು ನಕಾರಾತ್ಮಕತೆಯನ್ನು ನೀವು ದೂರ ಇಡ್ತಕ್ಕಂಥದ್ದು ಒಳ್ಳೆಯದು. ಯಾರ್ಯಾರು ಈ 3ನೇ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರು ಇದ್ದೀರೋ, 12ನೇ ತಾರೀಕು, 21ನೇ ತಾರೀಕು, 30ನೇ ಹುಟ್ಟಿದ್ದೀರೋ ನೋಡಿ, ಪರೋಪಕಾರಂ ಇದಂ ಶರೀರಂ ಅಂತ ಇರ್ತಕ್ಕಂಥವ್ರಿಗೆ ತುಂಬ ಮೋಸ ಆಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ವಿಭಿನ್ನತೆ ಕೂಡ ಇರ್ತಕ್ಕಂಥದ್ದಿರುತ್ತೆ. ಸೊ ಏನು ಬದಲಾವಣೆ ಮಾಡ್ಕೋಬೇಕು ಅಂತಕ್ಕಂಥ 3ನೇ ತಾರೀಕು, 12ನೇ ತಾರೀಕು, 21ನೇ ತಾರೀಕು, 30ನೇ ತಾರೀಕು ಇವ್ರಿಗೆಲ್ಲ ಬಿಡಿಸಿ ಹೇಳಿದ್ದೇನೆ. ಸೊ ಯಾವುದು ಸಮಸ್ಯೆಗಳಿದೆಯೋ ಅದನ್ನು ಓವರ್ಕಮ್ ಮಾಡದೆ ಇವರ ಡಿಫಾಲ್ಟ್ಸ್ ಇರುತ್ತೆ. ಆ ಡಿಫಾಲ್ಟ್ಸ್ ಓವರ್ಕಮ್ ಮಾಡಿದ್ರೆ ಜೀವನ ಖಂಡಿತವಾಗಿ ಗೆಲ್ತೀರಾ. ಖಂಡಿತವಾಗಿ ಭಾಳ ಶುಭ ಆಗುತ್ತೆ. ಇನ್ನಷ್ಟು ಎಕ್ಸೈಟಿಂಗ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೇನೆ. ಸ್ನೇಹಿತರೆ, ಯಾರು ಇನ್ನೂ ನಮ್ಮ ತುಳಸಿ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಖಂಡಿತ ಇನ್ನೂ ಅನೇಕ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತೀನಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.